ಕ್ಲಾಸ್ 10 ಪಾಲಿನಾಮಿಯಲ್ಸ್ ಎಕ್ಸಸೈಸ್ 2.1 ನಲ್ಲಿ ಫಸ್ಟ್ ಪ್ರಾಬ್ಲಮ್ ದ ಗ್ರಾಫ್ಸ್ ಆಫ್ y is equal to p of x are given in figure 9.10 below for some polynomials p of x. Find the number of zeros of p of x in each case. ಓಕೆ, ಈ ಕ್ವಶನಿನ ಮೀನಿಂಗ್ ಇಷ್ಟೇ ನೋಡಿ. ಇಲ್ಲಿ ಹೇಳ್ತಾರೆ ಫಾರ್ ಸಮ್ ಪಾಲಿನಾಮಿಯಲ್ಸ್ ಪಿ ಆಫ್ ಎಕ್ಸ್ ಅಂದರೆ ಕೆಲವೊಂದು ಪಾಲಿನಾಮಿಯಲ್ಗಳಿಗೆ ನೋಡಿ ಏನು ಮಾಡಿದ್ದಾರೆ, ಗ್ರಾಫ್ಸ್ಗಳನ್ನು ಡ್ರಾ ಮಾಡಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಕೆಲವೊಂದು ಪಾಲಿನಾಮಿಯಲ್ಗಳಿಗೆ ಗ್ರಾಫ್ಗಳನ್ನು ಡ್ರಾ ಮಾಡಿದ್ದಾರೆ. ಈ ಗ್ರಾಫ್ಗಳನ್ನು ನಾವು ಅಬ್ಸರ್ವ್ ಮಾಡಿ ಏನನ್ನು ಫೈಂಡ್ ಮಾಡಬೇಕಾಗಿದೆ, ಫೈಂಡ್ ದ ನಂಬರ್ ಆಫ್ ಝೀರೋಸ್. ನೋಡಿ, ನಂಬರ್ ಆಫ್ ಝೀರೋಸ್ಗಳನ್ನು ಫೈಂಡ್ ಮಾಡಬೇಕಾಗಿದೆ. ಹಾಗಾದರೆ ಗ್ರಾಫನ್ನು ನಾವು ನೋಡಿಕೊಂಡು ನಂಬರ್ ಆಫ್ ಝೀರೋಸ್ಗಳನ್ನು ಬರೆಯೋದು ಹೇಗೆ ಅಂತ ಹೇಳಿದರೆ ಬಹಳ ಸಿಂಪಲ್ ಆಗಿದೆ. ಇಷ್ಟೇ ನೋಡಿ, ನಾವು ಎಳೆದಿರುವಂಥ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇದು ಬರೀ ನಾವು ಅಬ್ಸರ್ವ್ ಮಾಡಬೇಕಾದ್ರು ಎಕ್ಸ್ ಆ್ಯಕ್ಸಿಸನ್ನು ಮಾತ್ರ. ನೋಡಿ, ನಮ್ಮ ಎಕ್ಸ್ ಆ್ಯಕ್ಸಿಸ್ ಇದೆಯಲ್ಲ, ಇದನ್ನು ನಾವು ಎಳೆದಿರುವಂಥ ಗ್ರಾಫು ಎಷ್ಟು ಸಲ ಇಂಟರ್ಸೆಕ್ಟ್ ಮಾಡುತ್ತೆ ಮತ್ತು ಎಷ್ಟು ಸಲ ಮೀಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ನಂಬರ್ ಆಫ್ ಝೀರೋಸ್ಗಳನ್ನು ಈಸಿಯಾಗಿ ಹೇಳ್ಬೋದು. ಓಕೆ, ಮೊದಲನೇ ಕ್ವಶನ್ ನೋಡೋಣ. ಇಲ್ಲಿ ಗ್ರಾಫನ್ನು ಹೇಳ್ತೀವಿ, ಕಾಣಿಸ್ತಿದೆಯಲ್ವಾ? ಸ್ಟ್ರೈಟ್ ಲೈನ್ ಆಗಿ ಬಂದಿದೆ ನಮ್ಮ ಗ್ರಾಫು. ಈ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡ್ತಾ ಇದೆಯಾ ನೋಡಿ, ಅಥವಾ ಮೀಟ್ ಮಾಡ್ತಾ ಇದೆಯಾ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಾವು ಎಳೆದಿರುವಂಥ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟು ಮಾಡ್ತಾ ಇಲ್ಲ, ಮೀಟು ಸಹ ಮಾಡ್ತಾ ಇಲ್ಲ. ದೇರ್ಫೋರ್ ದ ಗ್ರಾಫ್ ಕೆನಾಟ್ ಇಂಟರ್ಸೆಕ್ಟ್ ದ ಎಕ್ಸ್ ಆ್ಯಕ್ಸಿಸ್. ಗೊತ್ತಾಗ್ತಿದೆಯಲ್ವಾ? ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟೇ ಮಾಡ್ತಾ ಇಲ್ಲ. ಇಂಟರ್ಸೆಕ್ಟ್ ಮಾಡ್ತಾ ಇಲ್ಲ ಅಂದರೆ ದ ನಂಬರ್ ಆಫ್ ಝೀರೋಸ್ ಈಸ್ ಝೀರೋ. ಗೊತ್ತಾಗ್ತಿದೆಯಲ್ವಾ? ನಾವು ಎಳೆದಂತಹ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡಿಲ್ಲ, ಹಾಗಾಗಿ ನಂಬರ್ ಆಫ್ ಝೀರೋಸ್ ಏನಾಗಿರುತ್ತೆ, ಝೀರೋನೇ ಆಗೋಗಿರುತ್ತೆ. ಓಕೆ, ಸೆಕೆಂಡ್ ಎಕ್ಸಾಂಪಲ್ ನೋಡಿದರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎಳೆದಿರುವಂಥ ಗ್ರಾಫ್ ನೋಡಿ, ಈ ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು ಎಂಡ್ ಆಗಿದೆ. ಇದು ಸ್ಟಾರ್ಟ್ ಆಗಿ ಎಂಡ್ ಆಗೋದ್ರೊಳಗೆ ನಮ್ಮ ಎಕ್ಸ್ ಆ್ಯಕ್ಸಿಸನ್ನು ಏನಾದರೂ ಮೀಟ್ ಮಾಡಿದೆಯಾ ಅಥವಾ ಇಂಟರ್ಸೆಕ್ಟ್ ಮಾಡಿದೆಯಾ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎಸ್ ನೋಡಿ, ಈ ಪಾಯಿಂಟಲ್ಲಿ ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ. ಅಂದರೆ ಒಂದು ಪಾಯಿಂಟಲ್ಲಿ ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ. ಹಾಗಾದರೆ ಏನು ಹೇಳ್ಬೋದು, ದ ಗ್ರಾಫ್ ಇಂಟರ್ಸೆಕ್ಟ್ ದ ಎಕ್ಸ್ ಆ್ಯಕ್ಸಿಸ್ ಅಟ್ ಒನ್ ಪಾಯಿಂಟ್. ಗೊತ್ತಾಗ್ತಿದೆಯಲ್ವಾ? ನಾವು ಈ ಡ್ರಾ ಮಾಡಿರುವಂಥ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತು, ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ಹಾಗಾಗಿ ದ ನಂಬರ್ ಆಫ್ ಝೀರೋಸ್ ಈಸ್ 1 ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮನ್ನು ಮಾಡೋಣ. ಎಸ್ ನೋಡಿ, ಈ ಕ್ವಶನಲ್ಲಿ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ಇಲ್ಲಿಂದ ಹೋದ ತಕ್ಷಣ ನೋಡಿ ಎಕ್ಸ್ ಆ್ಯಕ್ಸಿಸನ್ನು 1 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತು. ನೆಕ್ಸ್ಟ್ ಇಲ್ಲಿಂದ ಹೋಗಿ ಎಲ್ಲಿ ಬಂತು ನೋಡಿ, ಇಲ್ಲೊಂದು ಹತ್ರ ಇಂಟರ್ಸೆಕ್ಟ್ ಮಾಡ್ತು 2 ಪಾಯಿಂಟಲ್ಲಿ. ನೆಕ್ಸ್ಟ್ ವಾಪಸ್ ಹೋಗುವಾಗ ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತು ನೋಡಿ 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟಲ್ಲಿ ನಮ್ಮ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡ್ತಾ ಇದೆ. ದ ಗ್ರಾಫ್ ಇಂಟರ್ಸೆಕ್ಟ್ಸ್ ದ ಎಕ್ಸ್ ಆ್ಯಕ್ಸಿಸ್ ಅಟ್ 3 ಪಾಯಿಂಟ್ಸ್. ಗೊತ್ತಾಗ್ತಿದೆಯಲ್ವಾ? ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು 3 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ಹಾಗಾಗಿ ದೇರ್ಫೋರ್ ದ ನಂಬರ್ ಆಫ್ ಝೀರೋಸ್ ಈಸ್ 3 ಆಗಿರುತ್ತೆ. ಗೊತ್ತಾಯ್ತಾ? ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು 3 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ನಂಬರ್ ಆಫ್ ಝೀರೋಸ್ ಎಷ್ಟಿರುತ್ತೆ, 3 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡಿ. ಎಸ್, ಗ್ರಾಫ್ ಕಾಣಿಸ್ತಿದೆಯಲ್ವಾ? ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗಿ ಬಂತು ನೋಡಿ, 1 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತು. ನೆಕ್ಸ್ಟ್ ವಾಪಸ್ಸು ಹೋಗುವಾಗ ಇನ್ನೊಂದು ಪಾಯಿಂಟಲ್ಲಿ, ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತು, 2 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ದ ಗ್ರಾಫ್ ಇಂಟರ್ಸೆಕ್ಟ್ ದ ಎಕ್ಸ್ ಆ್ಯಕ್ಸಿಸ್ ಅಟ್ 2 ಪಾಯಿಂಟ್ಸ್. ಗೊತ್ತಾಗ್ತಿದೆಯಲ್ವಾ? ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು 2 ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ದ ನಂಬರ್ ಆಫ್ ಝೀರೋಸ್ ಈಸ್ 2 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಗ್ರಾಫನ್ನು ಅಬ್ಸರ್ವ್ ಮಾಡಿದರೆ ನೋಡಿ, ಈ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಹತ್ರ ಇಂಟರ್ಸೆಕ್ಟ್ ಮಾಡಿದೆ ಅಂತ ಅಬ್ಸರ್ವ್ ಮಾಡಿದರೆ ನೋಡಿ, ಇಲ್ಲಿ 1, 2, 3, 4. ಗೊತ್ತಾಗ್ತಿದೆಯಲ್ವಾ? ನಾವು ಡ್ರಾ ಮಾಡಿರುವಂಥ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು 4 ಪಾಯಿಂಟ್ಗಳಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ದ ಗ್ರಾಫ್ ಇಂಟರ್ಸೆಕ್ಟ್ಸ್ ದ ಎಕ್ಸ್ ಆ್ಯಕ್ಸಿಸ್ ಅಟ್
4 ಪಾಯಿಂಟ್ಸ್ ಗೊತ್ತಾಯ್ತಾ? 4 ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡ್ತಿರೋದ್ರಿಂದ ದೇರ್ ಫೋರ್ ನಂಬರ್ ಆಫ್ ಝೀರೋಸ್ ಈಸ್ 4 ಆಗಿರುತ್ತೆ. ಓಕೆ, ಲಾಸ್ಟ್ ಪ್ರಾಬ್ಲಮನ್ನು ನೋಡೋಣ. ಓಕೆ, ಇಲ್ಲಿ ನೋಡಿ ಗ್ರಾಫನ್ನು ಡ್ರಾ ಮಾಡಿದರೆ ಇದು ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಜಾಗದಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ಅಂತ ನೋಡಿದರೆ ನೋಡಿ, ಒಂದು ಜಾಗದಲ್ಲಿ ಇಂಟರ್ಸೆಕ್ಟ್ ಮಾಡಿದೆ 1 ಪಾಯಿಂಟ್. ನೆಕ್ಸ್ಟ್ ಇಂಟರ್ಸೆಕ್ಟ್ ಮಾಡಿಲ್ಲ, ಮೀಟ್ ಮಾಡಿದೆ, 1 ಪಾಯಿಂಟಲ್ಲಿ ಮೀಟ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟಲ್ಲಿ ಮೀಟ್ ಮಾಡಿದೆ. ಹಾಗಾದರೆ ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಜಾಗದಲ್ಲಿ ಮೀಟ್ ಮಾಡಿದೆ ಮತ್ತು ಎಷ್ಟು ಜಾಗದಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ಅಂತ ನೋಡಿದರೆ ನೋಡಿ 1 2 3 ಪಾಯಿಂಟ್ಸ್ಗಳಲ್ಲಿ ಇಂಟರ್ಸೆಕ್ಟ್ ಮತ್ತು ಮೀಟನ್ನು ಮಾಡಿದೆ. ಹಾಗಾಗಿ ದ ಗ್ರಾಫ್ ಇಂಟರ್ಸೆಕ್ಟ್ಸ್ ದ ಎಕ್ಸ್ ಆ್ಯಕ್ಸಿಸ್ ಅಟ್ 3 ಪಾಯಿಂಟ್ಸ್, 3 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ದೇರ್ ಫೋರ್ ದ ನಂಬರ್ ಆಫ್ ಝೀರೋಸ್ ಈಸ್ 3 ಆಗಿರುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ.